ಸ್ಟಾರ್ಟೆಡ್ ಅರ್ನಿಂಗ್ ವೆರಿ ಅರ್ಲಿ ಏಜಸ್ಸಲ್ಲಿ ಓದೋ ಎಂಜಾಯ್ ಮಾಡೋ ಟೈಮಲ್ಲಿ ವಿ ಸ್ಟಾರ್ಟೆಡ್ ಅರ್ನಿಂಗ್ SLC ಆದ ತಕ್ಷಣ ಕೆಲಸ ಮಾಡು, ದುಡ್ಡು ತಗೊಂಬ. ಈಗಿನ ಕಾಲದಲ್ಲಿ ಅವ್ರು ಇಲ್ಲಿರುವುದಿಲ್ಲ, ಅವ್ರು ಇರಬೇಕೆ ಜಾಗ ಬೇರೆ ಕಡೆ. ನಮ್ಮ ಅಜ್ಜಿ 24 ಮೊಮ್ಮಕ್ಕಳು ಎಲ್ಲ ಸಂಡೆ ಒಟ್ಟಿಗೆ ಸೇರ್ತಾ ಇದ್ವಿ. ಅವಾಗ ಅಜ್ಜಿ ಇದ್ರೆ ಅಜ್ಜಿ ಮನೇಲಿ ಇರ್ತಿದ್ವಿ. ಅವರಿಂದನೇ ಬಹುಶಃ ಮನೆ ಕಟ್ಟಿದ್ದೆ, ಸ್ವಂತ ಮನೆ. ಕಟ್ಬಿಡು ಅಂತ ಅವ್ರ ತಂದೆಯವರು, ಸುಂದರ್ಶನ್ ಅವ್ರ ತಂದೆಯವರು ತುಂಬ ನಮ್ಮ ಮನೆಗೆ ಬಂದು ಹೋಗೋರು. ಸೊ ಅವ್ರ ಪ್ರೇರಣೆನೇ ನಾವು ಮನೆ ಕಟ್ಟಿದ್ದೆ ಆ್ಯಕ್ಚುಲಿ ಹೇಳ್ಕೋದ್ರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸೊ ಇಷ್ಟೊತ್ತು ಮೇಡಮ್ನ ಮಾತಾಡ್ಸಿದೆ. ಹೌದು, ತಂದೆ ಕಳ್ಕೊಂಡ ಮೇಲೆ ಮದುವೆ ಆದಮೇಲೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದ್ರು. ಅದೇ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇದೆ, ಅಪ್ಪನ ಥರ ನೋಡ್ಕೊಳ್ತೀರಾ ಅಂತ ಹೇಳ್ತಾ ಇರ್ತಾರೆ ಅವರು. ಬಟ್ ನನಗೇನಂದರೆ ಅವ್ರು ನಮ್ಮ ಸಂಸಾರನ ತೆಗೆದುಕೊಂಡೋಗಿದ್ದಾರೆ. ಅಂದರೆ ನಾವು ಅಷ್ಟು ಸರ್ ನಿಮ್ಮ ಹಿನ್ನೆಲೆ ಏನು? ನಾವೆಲ್ಲ ಸ್ಕ್ರ್ಯಾಪ್. ನಾವು BCom ಮುಗಿಸಿದೆ ನೈಟ್ ಕಾಲೇಜಲ್ಲಿ, ಈವ್ನಿಂಗ್ ಕಾಲೇಜಲ್ಲಿ ಡೇ ಎಲ್ಲ ಕೆಲಸ ಮಾಡ್ತೀವಿ. ಕುಟುಂಬದ ಹಿನ್ನೆಲೆ ಏನು? ಓಕೆ, ನಮ್ಮ ಅಪ್ಪ ಬಂದು GKW ಕೆಲಸ ಮಾಡ್ತಾಯಿದ್ರು ಅಂತ. ಅವಾಗೆಲ್ಲ ಸಂಬಳ ನಿಮಗೆ ಹೆಚ್ಚಿರಲಿಲ್ಲ, 150-200 ರೂಪಾಯಿ ಬಂದು ಹೆಚ್ಚಿತ್ತು ಅವಾಗ. ಸೊ ರೂಪಾಯಿಗಳ ಲೆಕ್ಕ. ಹೌದು. ಸೊ ಅಮ್ಮನೂ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ನಮ್ದು SLC ಆಯಿತು. ದೆನ್ ಡೇ ಕಾಲೇಜ್ ಓದಲಿಕ್ಕೆ ನಿಮಗೆ ತಾಪತ್ರಯ. ಹಂಗಾಗಿ ಈವ್ನಿಂಗ್ ಕಾಲೇಜ್ ಓದಿದೆ. ಬೆಳಗ್ಗೆ ಹೊತ್ತು ಯೂಶ್ವಲಿ ಕೆಲಸ ಮಾಡೋದು, ಅಲ್ಲಿ ಕೆಲಸ ಮಾಡೋದು. ಎಷ್ಟು ಜನ ಮಕ್ಕಳು? ಯಾರು? ನಾನು 4 ಜನ, 3 ಹೆಣ್ಣು 1 ಗಂಡು, ನಾನೊಬ್ಬನೇ. 3 ತಂಗಿಯರಿದ್ರು. ಅವ್ರ ಜವಾಬ್ದಾರಿ ಇತ್ತು? ಜವಾಬ್ದಾರಿ ಇತ್ತು, ಮನೆ ಜವಾಬ್ದಾರಿ ಇತ್ತು. ಅಪ್ಪನೂ ಬೇಗ ಕೆಲಸ ಬಿಟ್ಟರು. ಸೊ ಸ್ಟಾರ್ಟೆಡ್ ಅರ್ನಿಂಗ್ ವೆರಿ ಅರ್ಲಿ ಏಜಸ್ಸಲ್ಲಿ ಓದೋ ಎಂಜಾಯ್ ಮಾಡೋ ಟೈಮಲ್ಲಿ ವಿ ಸ್ಟಾರ್ಟೆಡ್ ಅರ್ನಿಂಗ್. SLC ಆದ ತಕ್ಷಣ ಕೆಲಸ ಮಾಡು, ದುಡ್ಡು ತಗೊಂಬ, ಅದೇ ಆಯಿತು. ಎಲ್ಲ ಕೆಲಸ ಮಾಡಿ, ಫುಟ್ಬಾತಲ್ಲಿ ಬಟ್ಟೆ ಮಾರಿದ್ದೀವಿ, RTO ಆಫೀಸ್ ಎದುರುಗಡೆ ಇನ್ಶೂರೆನ್ಸ್ ಏಜೆಂಟ್ ಆಗಿ ಫುಟ್ಬಾತಲ್ಲಿ ಕೂತು ಕೆಲಸ ಮಾಡಿದ್ದೀವಿ, ಎಲ್ಲ ಆಫೀಸ್ ಬಾಯ್ ಆಗಿದ್ದೀನಿ. ಅವಾಗ BCom ಮುಗೀತು. ದೆನ್ ಸ್ಟಾರ್ಟೆಡ್ ಅರ್ನಿಂಗ್ ಸೇಲ್ಸ್ ಬಾಯ್. ಆಮೇಲೆ ಮೇಡಮ್ದವ್ರನ್ನ ನೋಡಿದ್ವಿ. ಅವಾಗ ತುಂಬ ವೆರಿ ಅರೇಂಜ್ಡ್ ಮ್ಯಾರೇಜ್? ಹೌದು, ಯುವರ್ ಅರೇಂಜ್ ಮ್ಯಾರೇಜ್. ಸೇಮ್ ಇದು ರಿಲೇಷನ್? ಹೌದು, ಏನಿಲ್ಲ. ಅವ್ರು ನಮಗೆ ನಮ್ಮ ರಿಲೇಟಿವ್ ಯಾರೊಬ್ರು ಇದ್ರು. ಅವ್ರು ಯಾರು ಆ್ಯಕ್ಚುಲಿ ನಮ್ಮ ತಂಗಿಗೆ ಹುಡುಗನ ನೋಡ್ತಾ ಇದ್ವಿ. ಅಲ್ಲಿ ಯಶವಂತಪುರಕ್ಕೆ ಹೋದಾಗ ಇಲ್ಲೊಂದು ಹುಡುಗಿ ಇದೆ ಬನ್ನಿ ಅಂತ ಇವ್ರ ಮನೆಗೆ ಕರ್ಕೊಂಡೋದ್ರು. ದಿನೇಶ್ ಅವ್ರ ಮಗಳು ನೋಡಿ ಅಂತ ಹೇಳ್ರು ಅಂತ. ಹಾಗಾಗಿ ಇವರು ಅಷ್ಟು ನನ್ನ ನೋಡಿ ಒಂದೇ ಸರಿ ಅವ್ರು ನಮ್ಮ ಮನೆಗೆ ಬಂದರು. ಓಕೆ ಮಾಡೋಣ, ನಾವು ಅವ್ರ ಮನೆಗೆ 3 ವೀಕ್ಸ್ ನಮಗೆ ಮ್ಯಾರೇಜ್ ಎಲ್ಲ ಸೆಟ್ ಆಗೋಯ್ತು ನಮ್ಗೆ. ಅವಾಗಲೇ ವಿ ವರ್ ನಥಿಂಗ್, ಝೀರೋಯಿಂದ ಬಂದಿರೋದು. ಅವರಂತರೂ ಮಹಾಲಕ್ಷ್ಮಿ ಥರ ನಮ್ಮ ಮನೆಗೆ. ವೆರಿ ಗುಡ್. ಸತ್ಯ ಅದು. ನಮ್ಮನ್ನ ಝೀರೋಯಿಂದ ತೊಗೊಂಬಂದಿದ್ದಾರೆ. ನಮಗೆಲ್ಲ ಕನಸಲ್ಲೂ ಗೊತ್ತಿಲ್ಲ ಇಂಥ ಮನೇಲಿರ್ತೀವಿ, ಕಾರ್ ತಗೊಳ್ತೀವಿ, ನಮಗೆಲ್ಲ ಕನಸಲ್ಲ ಇದೆ. ಬಟ್ ಏನು ಚೆನ್ನಾಗಿ ಗುಣ ಕಳಿಸ್ಯಾರ ಮಕ್ಕಳಿಗೆ. ಹೌದು, ಅಲ್ಲ ಇವ್ರು ನನಗೆ ಇವ್ರು ದಿನೇಶ್ ಇವ್ರಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡಿದ್ರು ಗುಣಗಳನ್ನೆಲ್ಲ, ಅದೇ ಗುಣಗಳು ಇವ್ರು ನಮ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಮಕ್ಕಳಿಗೆ. ನಮ್ಮಲ್ಲಿ ಎಲ್ಲರೂ ಬೆಳಗ್ಗೆ 5:30 ಎದ್ದೇಳಬೇಕು, ಸೂರ್ಯ ಊಟಕ್ಕೆ ಮುಂಚೆ ನೀವು ಎದ್ದೇಳಬೇಕು, ವಾಕಿಂಗ್ ಮಾಡಿ, ದೇವ್ರ ಪೂಜೆ ಮಾಡಿ, ಜಪ ಮಾಡಿ, ಪೂಜೆ ಮಾಡಿ. ಅವರೆಲ್ಲದು ಇಷ್ಟೇ. ಏನಾದರೂ ಕಷ್ಟ ಬರಲಿ ಅಲ್ಲಿ ಕೂತ್ಕೊಳ್ಳಿ, ದೇವ್ರ ಮುಂದೆ ಸಾಲ್ವ್ ಆಗ್ತದೆ ಪ್ರಾಬ್ಲಮ್. ಜನಗಳು ಯಾರು ಸಾಲ್ವ್ ಮಾಡಲ್ಲ. ಸೊ ದೇವ್ರು ಸಾಲ್ವ್ ಮಾಡ್ತಾರೆ. ನಮ್ದು ಊರು ಕನಕಪುರ ಹತ್ರ ಕಳ್ಳಿ ಅಂತ ಒಂದು ಶ್ರೀನಿವಾಸರ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಮಗೆ ಸ್ವಲ್ಪ ಹಿನ್ನಡೆ ಆಗ್ತಿದೆ ಅಂದಾಗ ಅಲ್ಲಿ ಮುನ್ನಡೆ, ನಾವು ಅಲ್ಲಿ ಹೋಗ್ಬಿಡೋದು ದೇವಸ್ಥಾನಕ್ಕೆ. ಅಲ್ಲಿ ಹಾಗಾಗಿ ಬ್ಯಾಕ್ ಬೋನ್ ಆಫ್ ಅವರ್ ಫ್ಯಾಮಿಲಿ. ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅವ್ರ ಅವಾರ್ಡ್ಸ್ ಬಂದಿದೆ, ಅದೆಲ್ಲ ಬರ್ಲಿಕ್ಕೆ ಅವರೇ ಕಾರಣ. ಟಾಪ್ ಅಲ್ಲಿ ಇದ್ದಾರೆ ಅವರು. ಸರ್ ಕೊನೆಗೆ ಏನು ಮಾಡಿದ್ರಿ? ಈಗ ಏನು ಮಾಡ್ತಾ ಇದ್ದೀರಿ? ಈಗ ರನ್ ಮೈ ಬಿಸ್ನೆಸ್. ಒಂದು 9 ಜನ ಕೆಲಸ ಮಾಡ್ತಾರೆ. ಎಷ್ಟು ಜನ? 9 ಜನ ಹುಡುಗರು ಇದ್ದಾರೆ ನನ್ನ ಹತ್ರ. ಐ ರನ್ ಮೈ ಓನ್ ಬಿಸ್ನೆಸ್. ನಂದು ರಾಜ್ಯದಲ್ಲಿ ಆಫೀಸ್ ಇದೆ. ಓಕೆ, ನೆಟ್ವರ್ಕಿಂಗ್ ಮಾಡ್ತೀವಿ, ಸೆಕ್ಯೂರಿಟಿ ಸರ್ವೆಲೆನ್ಸ್ ಮಾಡ್ತೀವಿ, ಬಯೋಮೆಟ್ರಿಕ್ ಎಲ್ಲ ಆಫೀಸ್ ಆಟೋಮೇಷನ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಸೇಲ್ಸ್ ಇದೆ, ಸೇಲ್ಸ್ ಆ್ಯಂಡ್ ಸರ್ವಿಸ್. ನನಗೆ ಈಗಲೂ ಇವ್ರ ಬಗ್ಗೆ ಭಾಳ ಇಷ್ಟ ಆದದ್ದು ಏನು ಅಂದರೆ, ಅತ್ತೆಯೂ ಇದ್ದಾರೆ. ಅತ್ತೆ ಮುಖದಲ್ಲಿ ಬಹಳ ಕಳೆ ಇದೆ. ಅಲ್ಲ, ಎಲ್ಲರೂ ಒಟ್ಟಿಗೆ ಯಾಕಂತಂದರೆ ಈಗಿನ ಕಾಲದಲ್ಲಿ ಅವ್ರು ಇಲ್ಲಿರುವುದಿಲ್ಲ, ಅವ್ರು ಇರಬೇಕೆ ಜಾಗ ಬೇರೆ ಕಡೆ. ಆಕ್ಚುಲಿ ಆಲ್ ಆಫ್ ಸಡನ್ ಬಂದಿರೋದು ನೀವು, ಆಯ್ತಾ? ಗೊತ್ತೇ, ನಮ್ಮ ತಂಗಿ ಎಲ್ಲ ಬಂದ್ಬಿಡ್ತಾರೆ. ಇವ್ರು ಹೇಗೆ ಅಂದರೆ ಅಷ್ಟು ಜನ ತಗೊಂಡೋಗ್ತಾರೆ. ಅಂದರೆ ಈಗ ನಾವು ಒಬ್ಬರೇ ಹೋಗ್ಬೇಕು ಅಂತ. ಹೌದಪ್ಪ, ಒಟ್ಟು ಕುಟುಂಬ ಅಲ್ಲ. ಒಂದು 16-17 ಜನ ಇರ್ತೀವಿ ಒಂದೊಂದ್ಸರಿ ಗೆಟ್ ಟುಗೆದರ್ ಅದೇ ಸಂಡೇಸ್. ಆಕ್ಚುಲಿ ಇವತ್ತು ನಮ್ಮ ಸಿಸ್ಟರ್ ಬಂದಿಯಾಳೆ. ಎಲ್ಲ ಸಿಸ್ಟರ್ಸ್ ಇರ್ತಾರೆ. ಎವ್ರಿ ವೀಕ್ ಯಾರೋ ಸಿಸ್ಟರ್ಸ್ ಇದ್ದಾರೆ. ಸಿಸ್ಟರ್ಸ್ ಎಲ್ಲ ಇಲ್ಲೇ ಇರ್ತಾರೆ, ರಜಾ ಅಂದ್ರೆ ಬರ್ತಾನೆ ಇರ್ತಾರೆ.
ಅತ್ತಿಗೆ ನಾದೇನೇನು ಸರಿ ಇದ್ದಾರೆ ಅಂತ ಆಯ್ತು. ವೆರಿ ಕ್ಲೋಸ್. ಅಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೆ ಅತ್ತಿಗೆ ಕೇಳ್ತಾರೆ ಫಸ್ಟು, ಎಂತ ಮಾಡೋದು, ಫಸ್ಟ್ ಮಾಡೋಣ, ಇದು ಮಾಡೋಣ, ಒಳ್ಳೆ ಕೆಲಸ ಮಾಡೋಣ, ಇದು ಮಾಡೋಣ. ಸರ್ ಆ ಥರದ ಬದುಕೆ ಚಂದ ಸರ್. ಅದರ ಸವಿ ಗೊತ್ತಿಲ್ಲ ಈಗಿನವರಿಗೆ. ಹೌದೌದು ಈಗಿನವ್ರು ಕೇಳೋದೇನು ಅಪ್ಪ ಅಮ್ಮ ಇದ್ದಾರಾ, ಹಾಗಿದ್ರೆ ಬೇಡ, ಅವ್ರು ರಿಜೆಕ್ಟೆಡ್. ಹೌದೌದು ಬಟ್ ಅದ್ರ ಒಟ್ಟಿಗಿದ್ದ ಸುಖ ಇದೆಯಲ್ಲ, ಅದು ಅದು ಅನುಭವಿಸ್ತಾರೆ ಗೊತ್ತದು. ಅದು ಅದ್ರ ಮಜವೇ ಗೊತ್ತಿಲ್ಲ ಈಗಿನವರಿಗೆ. ಬಟ್ ನಾನು ಇವರಲ್ಲಿ ಅದೇ ದಿನೇಶ್ ಗುಂಡಗಳು ನೋಡ್ತಾ ಇದ್ದೀನಿ ಅಲ್ವಾ. ಹೌದೌದು. ಬಟ್ ಮಗನೂ ಅಷ್ಟೇ, ಅವನಿಗೆ ಫಿಲ್ಮ್ ಹೋಗ್ತಾನೆ ಅಂತೆಲ್ಲ ನಮಗೆ ಐಡಿಯಾನೇ ಇರಲಿಲ್ಲ. ಅವ್ನು ಬಿ ಮಾಡೋ ಥರ್ಡ್ ಇಯರ್ಗೂ ನೀ ಐಡಿಯಾ ಇಲ್ಲ. ಆಲ್ ಆಫ್ ಸಡನ್ ಸ್ಟಾರ್ಟೆಡ್ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ಒಳ್ಳೆ ಡ್ಯಾನ್ಸರ್ ಅವ್ನು. ಆಮೇಲೆ ನೋಡಿ ಡ್ಯಾನ್ಸಸ್ ಎಲ್ಲ ಇದೆ. ವೆರಿ ಗುಡ್ ಡ್ಯಾನ್ಸರ್, ಒಳ್ಳೆ ಡ್ಯಾನ್ಸರ್ ಅವನು. ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ದ. ಎಂಜಿನಿಯರಿಂಗ್ ಮುಗೀತು. ದೆನ್ ವಿ ಸೆಡ್ ಯು ಹ್ಯಾವ್ ಟು ಗೋ ಹೈಯರ್ ಎಜುಕೇಷನ್. ಆಮೇಲೆ ಎಮ್.ಟೆಕ್ ಮಾಡ್ದ. ಎಮ್.ಟೆಕ್ ಮಾಡಿ ಬಂದ ತಕ್ಷಣ ನಾನು ಡ್ರಾಮಾ ಟ್ರೂಪಿಗೆ ಹೋಗ್ತೀನಿ ಅಂತ ಚೆನ್ನೈಗೆ ಒಂದು 3 ದಿನ ಡ್ರಾಮಾ ಹೋಗಿ ಬಂದ. ಅದು ಅಂದು ಸ್ಟೇಜಲ್ಲಿ ಮಾಡ್ಲಿಕ್ಕೆ ಶುರು ಮಾಡ್ದ. ಆಲ್ ಆಫ್ ಸಡನ್ ನಂಗೆ ಬಂತು ಅವನಿಗೆ. ಆಮೇಲೆ ಸ್ವಲ್ಪ ಜನ ಇವ್ರ ಜೊತೆ ಎಲ್ಲ ಕೆಲಸ ಮಾಡ್ದ. ದೆನ್ ವಿ ಸೆಡ್ ಸ್ವಲ್ಪ ಸೆಟಲ್ ಡೌನ್ ಆಗೋ ಎಲ್ಲಾದರೂ, ಆಮೇಲೆ ನಿನ್ನ ಲೈನ್ ನೋಡುವ ಅಂತ. ನೀವು ಮೊನ್ನೆ ಇಷ್ಟ ಆಯ್ತು ಅವ್ರು ಮಾಡಿಸ್ತೀನಿ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇ ಬಟ್ ಎಲ್ಲ ಇದೇ ಥರ ನಮ್ಮಲ್ಲಿ ಏನಾಗಿದೆ ಅಂದರೆ, ಯೂಶ್ವಲಿ ಸಂಡೇ ಬಂದು ವಿ ಸ್ಪೆಂಡ್ ಟೈಮ್ ಹಿಯರ್. ಎಲ್ಲ ಕೂರ್ತೀವಿ. ನಮ್ಮ ತಂಗಿ ಫೋನ್ ಮಾಡಿದಷ್ಟು ಏನೆಲ್ಲ ಮೀಟಿಂಗ್ ನಡೀತಾ ಇದೆಯಾ ಅಂತ ಎಲ್ಲ ಕೂತು ನಾವೇನು ಮೀನ್ ಅವನೇನು ಮಾಡ್ತಾನೆ, ನಮ್ಮ ದೊಡ್ಡ ಮಗ ನೀವು ಮಾತಾಡಬೇಕು. ಎವ್ರಿ ಡೇ ಬಂದು ಸಾಯಂಕಾಲ ಇಲ್ಲಿ ಕೂತು ಆಫೀಸಲ್ಲಿ ಏನು ಕೆಲಸ ಆಗಿದೆ ಎಲ್ಲ ಹೇಳ್ಬೇಕು. ಪೃಥ್ವಿ ಏನೂ ಹೇಳಲ್ಲ. ಅವ್ನು ದೊಡ್ಡವ್ನು ಕೂತ್ರೆ ಎಲ್ಲ ಹೇಳ್ತಾನೆ. ಅಮ್ಮ ಹಿಂಗೆ ಮಾಡಿದೆ, ಹಿಂಗಾಯ್ತು, ಇಲ್ಲಿ ಯಾರೋ ಬಂದಿದ್ರು, ಹಿಂಗಾಯ್ತು, ಹಾಗಾಯ್ತು. ಆಫೀಸ್ ಕೆಲಸ ಆಫೀಸ್ ಫುಲ್ ಹೇಳ್ಬಿಟ್ಟು ಆಮೇಲೆ ಹೋಗೋದು. ನಮ್ಮಲ್ಲೊಂದು ಅಭ್ಯಾಸ ಇದೆ. ಹಾಂ, ಗೆಟ್ ಟುಗೆದರ್ ಜಾಸ್ತಿ ಹೊರ ಹೋಗಲ್ಲ ನಾವು ಮನೆ. ಒಟ್ಟಾಗಿ ಬದುಕುವುದು ನಿಮ್ಮ ಅಪ್ಪನಿಂದ ಬಂದದ್ದೇ. ಹೌದು, ಅವರೆಲ್ಲ ಅವ್ರ ಬ್ರದರ್ ಅವ್ರ ಜೊತೆ ಹುಟ್ಟಿದವರು 7 ಜನ, ಅವ್ರ ಅಣ್ಣನ ಮಕ್ಕಳು 8 ಜನ, ಎಲ್ಲ ಜೊತೆಲೇ ಅವಾಗ ಗೆಟ್ ಟುಗೆದರ್. ಅವ್ರು 8 ಮಕ್ಕಳು, ನಾವು ನಮ್ಮ ಅಜ್ಜಿ 24 ಮೊಮ್ಮಕ್ಕಳು, ಎಲ್ಲ ಸಂಡೇ ಒಟ್ಟಿಗೆ ಸೇರ್ತಾ ಇದ್ವಿ. ಅವಾಗ ಅಜ್ಜಿ ಇದ್ದರೆ ಅಜ್ಜಿ ಮನೇಲಿ ಇರ್ತಿದ್ವಿ. ಅಪ್ಪನೂ ಅಲ್ಲಿ ಬರೋರು. ಎಷ್ಟೇ ಆದರೂ ಅವ್ರ ಅಮ್ಮನ ನೋಡೋಕ್ಕೆ ಎಲ್ಲರೂ ಹೋಗಿ ನೋಡ್ಬೇಕು, ರೂಲ್ಸ್ ಅದು. ಹಾಗೆಲ್ಲ ನಮ್ಗೆ ಹಂಗೆ ಬಂದಿರೋದ್ರಿಂದ ಅದೇ ಕಲ್ಚರ್ ಬಂದಿದೆ ಅನ್ನೋದು. ನೀವು ದಿನೇಶ್ವರ ಸಿನಿಮಾ ಎಲ್ಲ ನೋಡಿದ್ದೀರಾ? ಅದು ಮುಂಚೆ ನಾವು ಕಾಲೇಜಲ್ಲಿದ್ದಾಗ ಅವಾಗೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಇವ್ರ ಜೊತೆಲಿದ್ದಾಗ ಅಲ್ಲಿ ಇಲ್ಲಿ ಬಂದಾಗ ಕರಿತೀವಿ. ಈಗ ನನ್ನ ಮೊಮ್ಮಕ್ಕಳು ಅಷ್ಟೇ, ಅಜ್ಜಿ ಪಿಕ್ಚರ್ ಬಂದಿದೆ, ಅಪ್ಪ ಪಿಕ್ಚರ್, ತಾತ ಪಿಕ್ಚರ್ ಬಂದಿದೆ, ತಾತ ಪಿಕ್ಚರ್ ಬಂದಿದೆ ಅಂತ. ಬಟ್ ಇವ್ರು ತುಂಬ ನೆನೆಸ್ಕೊಳ್ತಾರೆ. ಇವರೇ ಆಗಲಿ, ಇವ್ರ ಅಣ್ಣ ಆಗಲಿ, ಒಂದೊಂದು ನೆನಪು ಇಳಿತದೆ. ನಾವು ಎಲ್ಲ ನೆನೆಸ್ಕೊಳ್ತಾರೆ, ತುಂಬ ಡೇ ಟು ಡೇ ಬೇಸಿಕಲ್ಲಿ ನೆನೆಸ್ಕೊಳ್ತಾರೆ ಇವರು. ಅಂದರೆ ಅವ್ರದ್ದು ಒಂದೊಂದು ಮಾತು ನಮಗೆ ಮರೀಲಿಕ್ಕೆ, ಯಾಕೆಂದರೆ ತುಂಬ ಕಷ್ಟ ಅದು. ಸತ್ತು ಅಷ್ಟು ವರ್ಷ ಆದ್ರೂ ಮಕ್ಳಿಗೆ ನೆನೆಸ್ಕೊಳ್ತಾರೆ ಅಂತ ಹೇಳಿ. ಅಪ್ಪ ಹಿಂಗೆ ಮಾಡ್ತಿದ್ರು, ನಮಗೆ ಹಿಂಗೆ ಮಾಡೋರು. ಈಗ ಗಣೇಶ ಹಬ್ಬ ಬಂದಷ್ಟೇ, ಅವಾಗ ನಾವು ಇಷ್ಟು ಕಡುಬು ಮಾಡ್ತಾ ಇದ್ವಿ, ಈಗ ನೀವು ಇಷ್ಟೇ ಮಾಡ್ತೀರಾ. ದೀಪಾವಳಿ ಬಂತು ಅಂದರೆ ಪಟಾಕಿ ಹೊಡೆದ್ಬಿಟ್ಟು, ಆ್ಯಕ್ಚುಲಿ ನಾನೇ ಸ್ವಲ್ಪ ಆ ಥರ ಎಲ್ಲ ಇದು ಜೋಶಲ್ಲಿ ಇರ್ತಿದ್ದು. ಹಬ್ಬ ಅಂದರೆ ಹೊಸ ಬಟ್ಟೆ ಹಾಕಿ ಪಟಾಕಿ ಹೊಡೆದ್ಬಿಟ್ಟು ಎಲ್ಲ ಏನೋ ಒಂದು 10 ರೂಪಾಯಿ 20 ಸಾವಿರ ರೂಪಾಯಿ, ಆ ಕಾಲಕ್ಕೆ 10 ಸಾವಿರ ರೂಪಾಯಿ ಪಟಾಕಿ ಅದೆಲ್ಲ ಹೊಡೆದ್ಬಿಟ್ಟು ಆ ಕಾಲಕ್ಕೆ ತರೋರು. ಹೊಡೆದ್ಬಿಟ್ಟು ನಾನು ಹಿಂಗೆ ಕೂತ್ಕೊಂಡ್ರೆ, ಯಾಕೆ ನನ್ನ ಮಗಳು ಸಪ್ಪಗಿದ್ದಾಳೆ, ಆಯಿತು ಸರಿ ಹೊಸ ಬಟ್ಟೆ ಇಲ್ಲ ಅಲ್ಲ, ನಡಿ ಹೊಸ ಬಟ್ಟೆ ತಗೊಂಡು ನಾಳೆಗೆ ಪಟಾಕಿ ತರೋಣ. 3 ದಿನ ದೀಪಾವಳಿಗೆ 3 ದಿನನೂ ಹೋಗೋದು, ಪಟಾಕಿ ತರೋದು, ಹೊಡಿಯೋದು. ಅಂದರೆ ಮಕ್ಕಳ ಖುಷಿ ಸಪ್ಪಗಾಗಬಾರ್ದು. ಆ ಥರ ನಾವು ಸೆಲೆಬ್ರೇಷನ್ ಮಾಡೋ ಒಂದೊಂದು ಫೆಸ್ಟಿವಲ್ನ. ಹಾಗಾಗಿ ನಾನು ಅವ್ರನ್ನ ಯಾವತ್ತೂ ಮರೀಲಿಕ್ಕೆ ಆಗಲ್ಲ. ಆ ತಂದೆ ಮಕ್ಕಳ ಅಟ್ಯಾಚ್ಮೆಂಟೇ ನಿಮಗೆ ಒಳ್ಳೆ ದಾರಿಯಲ್ಲಿ ತಂದಿದ್ದು. ಈಗ ಬೆಡ್ರೂಮ್ಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಈ ಮಕ್ಕಳು. ಈ ತಂದೆ ತಾಯಿ ಎಲ್ಲ ಪಾರ್ಟಿಗೆ ಹೋಗ್ತಾರೆ. ನಮ್ಮಲ್ಲಿ ಆಕ್ಚುಲಿ ಬೆಡ್ರೂಮ್ ಮಾಡಿದ್ವಲ್ಲ, ಮಲಗ್ಲಿಕ್ಕೆ ಮಾತ್ರ ಅಷ್ಟೇ, ಎಲ್ಲ ಇಲ್ಲೇ ಇರ್ತೀವಿ, ಎಲ್ಲ ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ಅದೇ ಸರಿಯಾದ ಕ್ರಮ ಅದು. ಎಲ್ಲ ಟೈಮ್ ನಾವು ಇಲ್ಲೇ ಇರ್ತೀವಿ. ಬೇಜಾರಾದ್ರೆ ಇಲ್ಲೇ ಮಲ್ಕೊಂಡ್ಬಿಡೋದು, ಎಲ್ಲರೂ ದಿಂಬ ಹಾಕೊಂಡು ಟಿವಿ ಹಾಕೊಂಡು. ಈಗ ಮಧ್ಯಾಹ್ನ ಅಷ್ಟೇ ಮಲಗ್ಲಿಕ್ಕೆ ಮೇಲೆ ಹೋಗಲ್ಲ, ಅವೆಲ್ಲ ಎಲ್ಲ ಇಲ್ಲೇ ಮಲಗಿರ್ತೀವಿ ಅಷ್ಟೇ. ಆ್ಯಕ್ಚುಲಿ ನೀವು ಬಂದಿದೆ ಅಂತ ಎಲ್ಲ ಸೆಟಪ್ ಮಾಡಿದ್ವಿ. ಇದೆಲ್ಲ ಸೈಡಲ್ಲಿ ಎಲ್ಲ ಕೂತು ಕೆಳಗಡೆ ಕೂತು ಮಾತಾಡೋದು, ಮಲಗೋದು, ಹಂಗೆಲ್ಲ ಎಲ್ಲ ಇರ್ತದೆ. ನಾವು ಅದೇ ಒಂದು ಆನಂದ ಅಷ್ಟೇ ಇಚ್ಚಲ್ಲಿ ಬರ್ತದೆ. ಬಟ್ ಎಲ್ಲ ಕ್ರೆಡಿಟ್ ಗೋಸ್ಟು ನನಗೆ ಇವತ್ತೇನು ಖುಷಿ ಅಂದರೆ, ನಮ್ಮ ಅಪ್ಪನ ಜೊತೆ ಒಡನಾಟ ಮಾಡೋ ಜೊತೆ ಮಾತಾಡ್ತೀನಿ ಅಂದರೆ ನಂಗೆ ನಿಮ್ಮ ಅದೇ ಇದರಲ್ಲಿ ಇದೀನಿ. ನೀವು ಮಾತಾಡ್ತಿರೋ ಎಲ್ಲೋ ನೀವು ನಮ್ಮ ಅಪ್ಪನ ಜೊತೆ ಮಾತಾಡಿರೋ ಒಂದು ಫೀಲ್ ನನಗೆ ಆಗ್ತಿದೆ. ನಾವು ಮಂಗಳೂರಲ್ಲಿ ಅವ್ರು ಬಂದರೆ, ಅಂಬರೀಷ್ ಬಂದರೆ ಬಹುತೇಕವಾಗಿ ಅವ್ರು ಇರುವಷ್ಟು ಕಾಲವು ಬೆಳಗ್ಗಿನ ಸಂಜೆವರೆಗೆ, ಸಂಜೆ ಅವರೊಟ್ಟಿಗೆ ಮತ್ತೊಂದೇನಾದ್ರು ಕೆಲಸ ಎಲ್ಲ ಮುಗಿಸ್ಕೊಂಡೆ ಹೊಡೋದು. ಈ ಥರ ಗೊತ್ತಲ್ಲ, ಅಲ್ಲ ಅವ್ರಿಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಇದೇ ಒಂದು ಆ್ಯಕ್ಚುಲಿ ಅದು ಹೇಳ್ಬೇಕಂದ್ರೆ ಗೊತ್ತಿಲ್ಲ. ಆ ಥರ ಎಲ್ಲ ಅವ್ರ ಜೊತೆಲೆಲ್ಲ ಅಪ್ಪ ಇದ್ರಲ್ವಾ, ಅವ್ರದೆಲ್ಲ ಅದೇನೆ. ಅದೊಂದು ಗಮ್ಮತ್ತಿನ ಕ್ಷಣ, ಅದು ಅದೆಲ್ಲ ಬಹಳ ಗಮ್ಮತ್ತಿನ ಎಂಜಾಯ್.
ಮತ್ತು ಯಾವುದೂ ತಪ್ಪು ಮಾತಾಡ್ತಿರ್ಲಿಲ್ಲ ಅಥವಾ ಅವ್ರು ಏನು ಫೀಲಿಂಗ್ಸ್ ಬೇಕಾದ್ರೆ ಶೇರ್ ಮಾಡ್ಕೊಳ್ಳೋರು ಆ ಟೈಮಲ್ಲಿ. ಆ ಫೀಲಿಂಗ್ಸ್ ಆ ಥರ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ರು ಆ್ಯಕ್ಟರ್ಸ್. ಯಾಕೆ ಕೆಳಗಡೆ ನಮ್ಮ ಮನೆ ಕಟ್ಟಿದಾಗಲೂ ಅಂಬರೀಷ್ ಅವ್ರು ಬಂದು ನೋಡ್ಕೊಂಡೋದ್ರು. ಇಲ್ಲ, ಅಂಬರೀಷ್ ಇವರು ಒಟ್ಟಿಗೆ ಇದ್ಬಿಟ್ರೆ ಅದ್ರ ಗಮ್ಮತ್ತೇ ಬೇರೆ. ಏನೇ ನಿಂದು ಒನ್ ವೇ ಟ್ರಾಫಿಕ್ ಆಗೋಯ್ತಲ್ಲ, ಹಣ ತಗೊಳ್ತಾನೆ ಇರ್ತೀವಿ ಹೊರತು ಋಣ ತೀರಿಸ್ಬೇಕು ಅನ್ನೋ ಪ್ರಯತ್ನನೇ ಮಾಡಿಲ್ವಲ್ಲ ನೀನು. ನೋಡಿ, ಯಜಮಾನ್ರ ಸೈನ್ ಹಾಕಿದ್ದಾರೆ, ಕೊಟ್ರೆ ಕೊಡಿದಾರೆ ಬಿಡಿ. ನಿಂತ್ಕೊಳ್ಳಯ್ಯ ಅಲ್ಲಿ. ಚೀಫ್ ಮಿನಿಸ್ಟರ್ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದಿದ್ಯಾ, ಫೈನಾನ್ಸ್ ಬಿಲ್ ಕೊಡಲ್ಲ ಅನ್ನಕ್ಕಾಗತ್ತಾ? ಡೈಲಾಗ್ ಆಗ ಫಿಲಿಂ ಡೈಲಾಗ್ ಥರನೇ ಇರೋದು, ಒಬ್ಬರೊಬ್ರು ಮಾತಾಡೋದೆ ಇಲ್ಲ. ಅವ್ರು ನಾವು ಮನೆ ಕಟ್ಟಿ ಬಂದ ಕೂಡ ತುಂಬ ವಿಶ್ ಮಾಡಿದ್ರು ನಮಗೆ. ಅವರು ತಾರೊಬ್ಬ ಹೀರೋ ಆ ಥರದ್ದೆಲ್ಲ ಇಲ್ಲ ಇಲ್ಲ, ಇಸ್ ವೆರಿ ಅದೇ ಹೇಳ್ತಿದ್ರು ಅವರು. ಇವ್ರ ಮನೆ ಒಂದು ಫಂಕ್ಷನ್ಗೆ ಸುಂದರ್ ಕೃಷ್ಣ ಬಂದ್ರಂತೆ ಫೋಟೋಗ್ರಾಫು. ನಾನು ಫೋಟೋ ತೆಗಿತೀನೋ ಅಂದ್ಬಿಟ್ಟು ದಿನೇಶ್ಗೆ ಎಲ್ಲ ತೆಗೆದಂತೆ. ಫೋಟೋ ಆಯಿತು, ತೆಗಿಯೋ ಫೋಟೋ ಅಂದರೆ ರೀಲ್ ಹಾಕೋದೇ ಮರ್ತೋಗಿದ್ರು, ಒಳ್ಳೆ ರೋಲೇ ಇಲ್ಲ ಅದರೆಲ್ಲ ಹಂಗೆ ತೆಗ್ದಿದ್ದಾರೆ ಅವರು. ಹಾಗೆಲ್ಲ ಆಗಿದೆ. ಸೊ ಇನ್ಸಿಡೆನ್ಸ್ ಎಷ್ಟೊಂದಿದೆ ಅಂದರೆ ಅದೇ ಹೇಳೋದು. ಹೀಗೆ ಅವರಂತೂ ನಮಗೆ ತುಂಬ ಆಪ್ತರು, ಶ್ರೀನಿವಾಸ್ ಅವರು ಫ್ಯಾಮಿಲಿ. ಅವರಿಂದನೇ ಬಹುಶಃ ಮನೆ ಕಟ್ಟಿದ್ದೆ, ಸ್ವಂತ ಮನೆ. ಕಟ್ಬಿಡು 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 ಅಂತ ಅವ್ರ ತಂದೆಯವರು, ಸುದರ್ಶನ್ ಅವ್ರ ತಂದೆಯವರು ತುಂಬ ನಮ್ಮ ಮನೆಗೆ ಬಂದು ಹೋಗೋರು. ಸೊ ಅವ್ರ ಪ್ರೇರಣೆನೇ ನಾವು ಮನೆ ಕಟ್ಟಿದ್ದೆ ಆ್ಯಕ್ಚುಲಿ ಹೇಳ್ಕೋದ್ರೆ. ತೊಗೊಂಡ್ಬೇಕು ಈ ಕಾಲ ಮನೆ ತಗೋ ಅಂತ. ಸೊ ಆವಾಗ ಅಂಬರೀಷ್ ಅವರೇ ಎಲ್ಲರೂ ಖುಷಿಪಟ್ಟರು. ನಮ್ಮ ತಂದೆ ಬಂದು ನೋಡ್ಕೊಂಡು ಹೋದ್ರು. ಅಂಬರೀಷ್ ಅವ್ರು ಕೂಡ ಚೆನ್ನಾಗಿದೆ ಮನೆ ಅಂತ ಕೆಳಗಡೆ ಬಂದು ನೋಡ್ಕೊಂಡು ವಿಶ್ ಮಾಡಿ, ಆ ಥರ ಇತ್ತು ಒಂದು ಒಡನಾಟ. ಹೌದಪ್ಪ. ಸೊ ಒಬ್ರು ಬೆಳೆದ್ರೆ ಒಬ್ರು ಖುಷಿ ಪಡೋರು, ಆ ಒಂದು ಸಂದರ್ಭ ಅಲ್ಲಿ ಇತ್ತು ಅವಾಗ. ಎಲ್ಲರೂ ಒಂಥರ ಚೆನ್ನಾಗಿರಲಿ ಅನ್ನೋದೇ ಇತ್ತು. ಸೊ ನಿಮ್ಮ ಸಂಸಾರ, ನಿಮ್ಮದೇ ದಿನೇಶ್ ಅವರ ನೆನಪುಗಳಲ್ಲಿ ಬದುಕ್ತಾ ಇರೋದೆಲ್ಲ ನೋಡಿ ಸಂತೋಷ ಆಯ್ತು. ಅಲ್ಲ, ತುಂಬ ಜನ ಹೊರಗಡೆ ಹೋದ್ರೆ ನನ್ನ ದಿನೇಶ್ ಅವ್ರ ಹಳ್ಳಿ ಅಂತಾನೆ ಹೇಳ್ತಾರೆ. ಹೌದು ಹೌದು, ಯಾವುದೋ ಫಂಕ್ಷನ್ ಹೋದಿಲ್ಲ ಅದಾದ್ರೆ ಇವರು ದಿನೇಶ್ ಅವ್ರ ಹಳ್ಳಿ ಅಂತ ಪರಿಚಯ ಮಾಡ್ಕೊಳ್ಳೋದು. ನಾನು ಈಗ ನಂದೊಂದು ಐಡೆಂಟಿ ಕೊಡಮ್ಮ ಅಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಗೆ ಅದೇ ಅವ್ರ ಹೆಸರಿಟ್ಕೊಂಡು ಇನ್ನೂ ಮಾಡೋ ಅಂತ ನನಗೆ ಸೋಷಿಯಲ್ ವರ್ಕ್ ಐಡಿಯಾ ತುಂಬ ಇದೆ. ಹೇಳೋದಷ್ಟೇ, ಮಕ್ಕಳಿಗೆಲ್ಲ ಅಷ್ಟೇ, ಏನಾದರೂ ಮಾಡಪ್ಪ ಒಳ್ಳೇದಾರಿಲ್ಲ. ಹೌದು ಹೌದು. ನಿಮ್ಮ ತಾತನ ಹೆಸರು ಅವ್ರು ಇವತ್ತು ಅಷ್ಟೇ, ಡ್ಯಾಡಿ ತಾತನ ಹೆಸರು ಮುಂದೆ ಇಟ್ಕೊಂಡು ಹೋಗ್ಬಾರ್ದು ಡ್ಯಾಡಿ, ಫಸ್ಟು ನಮ್ಮ ಕೆಲಸ ತೋರಿಸ್ಬಿಟ್ಟು ಆಮೇಲೆ ನನ್ನ ತಾತನ ಹೆಸರು ಹೇಳಿದೆ ಅವ್ರು. ನನಗೆ ಹಾಗೆ ಅಂದ ಅವನು ಪೃಥ್ವಿ. ನಾನು ಪೃಥ್ವಿಗೆ ದಿನೇಶ್ ಮೊಮ್ಮಗ ಅಲ್ವಾ ನೀನು ಅಂತೇನೋ ಕೇಳಿದಾಗ ಅವಾಗ ಹೌದು ಸರ್ ಅದರದೇ ಅವ್ರ ಹೆಸರು ತರಬೇಕು ಅಂತಂದ್ರೆ ಇನ್ನೆಷ್ಟು ಕೆಲಸ ಮಾಡೋದು ಆ ಥರದ ಆ ಒಂದು ಆಂಬಿಷನ್ಸ್ ಇದೆ. ಅಲ್ಲ, ಅದು ನಾನು ಆ್ಯಕ್ಚುಲಿ ನಮ್ಗೆ ಹೇಳೂ ಇಲ್ಲ, ಅವನೇ ಹೇಳಿದ್ದು. ದಿನೇಶ್ ಮಿತ್ರ ಮಂಡಳಿ ಅಂತ ಆ್ಯಕ್ಚುಲಿ ರಿಜಿಸ್ಟರ್ಡ್ ಇದೆ ಅವ್ರದ್ದು, ರಿಜಿಸ್ಟರ್ ಇದೆ ನಮ್ದು ಡ್ರಾಮಾ, ರಿಜಿಸ್ಟರ್ ಆಗಿದೆ ಅದು. ಅದನ್ನೇ ಇಟ್ಕೊಂಡು ಅವನೇ ಇಟ್ಕೊಂಡವನು. ಅವ್ನು ಹೇಳೋದ ಕೆಲಸ ಫಸ್ಟ್ ಮಾಡೋಣ ರೆಡಿ, ಹೌದು, ಆಮೇಲೆ ತಾತನ ಹೆಸರು ತಂದ್ರೆ ಎಲ್ಲರೂ ಖುಷಿ ಆಗ್ತದೆ. ಕರೆಕ್ಟ್ ಕರೆಕ್ಟ್. ಇಂಥ ಮೊಮ್ಮಗ ಇದ್ದಾನೆ. ಹೌದೌದೌದು. ಅವ್ರ ಹೆಸರು ತಗೊಂಡು ನಾನು ತೊಗೊಳೋ ಕ್ರೆಡಿಟ್. ಆಮೇಲೆ ಆ ತಲೆಮಾರಿನಿಂದ ಬಂದವರ ಮಕ್ಕಳೆಲ್ಲರಿಗೂ ಈ ನಾಡಿನ ಜನರ ಒಂದು ಹರಕೆ ಹಾರೈಕೆ. ಹೌದು, ಅದೇ 100% ಕರೆಕ್ಟ್. ಅವ್ರ ಕುಟುಂಬದ ಮಕ್ಕಳೆಲ್ಲ ಚೆನ್ನಾಗಿರ್ಲಿ ಅಂತ. ಹೌದು ಕರೆಕ್ಟ್. ಈಗ ನಮ್ಮ ತಾಯಿ ನಿಮ್ಮ ದಿನೇಶ್ ಅವ್ರ ಸಿನಿಮಾಲ ಬಂದ್ಬಿಟ್ರೆ ನಮ್ಮ ತಂದೆ ಇದ್ದಾಗಲೂ ಅವ್ರಿಗೆ ಸಂಭ್ರಮ ಇತ್ತು. ಈಗಲೂ ನಮ್ಮ ತಾಯಿ 82 ವರ್ಷ ಅವ್ರಿಗೆ, ಅವ್ರು ಇವತ್ತಿಗೂ ಆ ಎಂಜಾಯ್ ಮಾಡೋ ರೀತಿ ನೋಡ್ಬೇಕು. ಸಂತೋಷ ಪಡ್ತಾರೆ. ಆ ಥರ ಈಗ ನಿಮ್ಮೊಟ್ಟಿಗೆಲ್ಲ ನಾನು ಮಾತಾಡಿದೆ ಅಂದ್ರೆ ಅವ್ರಿಗೆ ಸಂಭ್ರಮ. ಹೌದೌದು. ಹಾಗೆ ಅದೇ ಅಲ್ವ, ನೀವು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರೆ ನನಗೆ ಅದು ಖುಷಿ ಸಂಭ್ರಮ. ಸಮಥಿಂಗ್ ಮಾತಾಡಿದ್ರೆ ಯಾರೋ ಅವ್ರು ಗೊತ್ತಿದೆ. ಈಗ ನಾವು ಬೇರೆ ಯಾರೇ ಇಂಟ್ರೂ ಬಂದು ನಮ್ಮ ತಂದೆ ಬಗ್ಗೆ ಗೊತ್ತಿಲ್ಲ, ನೀವು ತಿಳ್ಕೊಂಡು ಬಂದು ನಮ್ಮ ಹತ್ರ ಮಾತಾಡ್ತಿದ್ದೀರ. ಸಿಂಪಲ್ ನಿಮ್ಮ ತಂದೆ. ಅದು ನನಗೆ ಹೌದು. ಅವ್ರು ಮಂಗಳೂರು ಬಂದ್ರು ಒಂದು ಸಿನಿಮಾ ನಟನ ಇದೆಲ್ಲ ಗತ್ತು ಗೈರತ್ತು ಅವೆಲ್ಲ ಅದು ಆ ಸಿಂಪಲ್. ಅಲ್ಲ, ನಮಗೊಂದು ಖುಷಿ ನೀವು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ರಲ್ಲ, ಸೊ ನಿಮ್ಗೂ ಅಷ್ಟು ಚೆನ್ನಾಗಿ ಗೊತ್ತಿರ್ತದೆ. ಅದಾಗಿ ನನಗೆ ಬಹಳ ಸಂತೋಷ. ಯಾರೋ ಹೊಸಬರು ಬಂದು ಇಂಟರ್ವ್ಯೂ ಮಾಡೋದಕ್ಕೆ ನೀವು ಭಾರಿ ಡಿಫ್ರೆನ್ಸ್ ಇದೆ ಅಲ್ವಾ? ತುಂಬಾ ನಾನು ಮನೆಯಲ್ಲಿ ಏನೋ ಸಮಸ್ಯೆ ಇತ್ತು, ಇದಿತ್ತು, ಆದ್ರೆ ನಾನು ಹಠ ಕಟ್ಟಿ ಅವತ್ತು ನನಗೆ ಇದು ಉದ್ಕೋಬಿಟ್ಟಿತ್ತು ಸ್ವಲ್ಪ ಹಲ್ಲು. ಬರೀ ಬರ್ಲೋ ಬೇಡವಾ ಅಂತ ಅಂದೆ, ಸರ್ ಬನ್ನಿ ಅಂತ. ನಾನು ಕೊನೆಗೆ ಎದ್ಕೊಂಡು ಬಂದೆ. ನನಗೆ ಖುಷಿ ನೀವು ಬಂದಿದ್ದು ಇಲ್ಲಿಂದನೇ. ಅಮ್ಮ ಅವ್ರಿಗೆ ಅಂದ್ರಲ್ಲಮ್ಮ ಅಂದ, ಬರ್ತಾರೆ ಕಣೋ, ಹಂಗೆ ಹೇಳಿದಾರೆ, ಬರ್ಬೋದು, ಯಾಕೆ ಯೋಚನೆ ಮಾಡ್ತೀಯ ಅಂದ. ಸೊ ನಮ್ಮ ತಂದೆಯವ್ರು ಇಟ್ಕೊಂಡು ಮುಂದೆ ಒಂದು ಸಮಾಜ ಸೇವೆ ಅವ್ರು ಹೇಗೆ ಅವ್ರು ಬಯಸೋದು ಮಾಡೋ ಆಸೆ ನನಗಿದೆ. ದೇವ್ರು ನನಗೆ ಅದು ಆಶೀರ್ವಾದ ಖಂಡಿತ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ. ಮತ್ತೆ ನಿಮ್ಮ ಆಶಯಕ್ಕೆ ಅವರು ಅಫ್ರೋಸ್ ಮೇನ್ ನಮ್ಮ ಅಮ್ಮ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತೇನಿದೆ ಅವರು ಒಂದು ಕಾರಣ. ನಮ್ಮ ಅತ್ತೆಯವರು, ನಾನು ಅಮ್ಮ ಅಂತಲೇ ಕರೆಯೋದು ಅವ್ರನ್ನ. ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್.